ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಾನುಗೌಡ. ನಾನು ಇವತ್ತಿಂದ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ. ಇವತ್ತಿನ ಕಂಟೆಂಟ್ ಏನಂದರೆ, ನಾನು ನನ್ನ 9 ಮಂತ್ಸ್ ಬೇಬಿಗೆ ಫೋಟೋಶೂಟ್ ಮಾಡಿಸ್ತಾ ಇದ್ದೀನಿ. ಸೊ ಪ್ಲೇಸ್ ಆ್ಯಂಡ್ ಡೀಟೇಲ್ಸ್ ಎಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ಹೇಳ್ತಾ ಹೋಗ್ತೀನಿ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ. ನಾವು ಇವತ್ತು ಇಂಡೋರ್ ಶೂಟ್ ಮಾಡಿದ ಲೊಕೇಶನ್ ಬಂದು ಹ್ಯಾಂಡಿ ಸ್ಟೋರ್. ಇದು ಲೊಕೇಟ್ ಆಗಿರೋದು ಗೋಕುಲ್ ಎಕ್ಸ್ಟೆನ್ಷನಲ್ಲಿ. ನಾವಿಲ್ಲಿ ಇಂಡೋರ್ ಶೂಟ್ ಪ್ಲ್ಯಾನ್ ಮಾಡಿದ್ವಿ. ನಿಮಗೆ ಎಲ್ಲ ಥೀಮ್ ವೈಸ್ ಸೆಟ್ಸ್ನ ಮಾಡಿಕೊಡ್ತಾರೆ ಇವರು. ಇಲ್ಲಿ ನಿಮಗೆ ಬೇಕಾಗಿರೋ ಎಲ್ಲ ಪ್ರಾಪರ್ಟೀಸ್, ಸೆಟ್ಸ್, ಕಾಸ್ಟ್ಯೂಮ್ಸ್ ಎಲ್ಲನೂ ರೆಂಟಿಗೆ ಸಿಗುತ್ತೆ. ಆ್ಯಂಡ್ ಔಟ್ಡೋರ್ ಶೂಟಿಗೆ ಬೇಕಾದರೂ ನೀವು ಇಲ್ಲಿ ಪ್ರಾಪರ್ಟೀಸ್ನ ರೆಂಟ್ ಮಾಡಿ ಹೋಗಿ ನೀವು ಔಟ್ಡೋರ್ ಶೂಟ್ ಮಾಡಿಸ್ಕೊಬೋದು. ನಾವಿಲ್ಲಿ ಇವತ್ತು 3 ಸೆಟ್ಸ್ ಚೂಸ್ ಮಾಡಿದ್ವಿ. ಆ್ಯಂಡ್ ನಮ್ಮ ಪಾಪು ಫೋಟೋ ಶೂಟ್ ಮಾಡಿದ್ದು ಆ್ಯಶ್ ಫೋಟೋಗ್ರಾಫ್ಸ್, ನಮ್ಮ ಆಲ್ ಟೈಮ್ ಫೇವ್ರೆಟ್ ಫೋಟೋಗ್ರಾಫರ್. ಆ್ಯಂಡ್ ಇವ್ರ ಜೊತೆ ಫೋಟೋ ಶೂಟ್ ಮಾಡೋಕ್ಕೆ ನಮಗೆ ಯಾವಾಗಲೂ ತುಂಬ ಖುಷಿ ಇರುತ್ತೆ. ನಮ್ಮೆಲ್ಲ ಫೋಟೋ ಶೂಟ್ಸ್ ಮಾಡಿರೋದು ಇವರೇ. ಸಚ್ ಅ ಗ್ರೇಟ್ ಪರ್ಸನಾಲಿಟಿ ಆ್ಯಂಡ್ ಬೆಸ್ಟ್ ಫೋಟೋಗ್ರಾಫರ್. ಫಸ್ಟ್ ನಾವು ಬಾಸ್ ಬೇಬಿ ಥೀಮಿಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ. ನಂಗೆ ಇದರಲ್ಲಿ ನನ್ನ ಮಗಂಗೆ ಫೋಟೋ ಶೂಟ್ಸ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು. ಬಟ್ ಅವನಿಗೆ ಡ್ರೆಸ್ ಚೇಂಜ್ ಮಾಡೋದೇ ಒಂದು ಟಾಸ್ಕ್ ಆಗೋಗಿತ್ತು. ನನಗೆ ಸಿಕ್ಕಾಪಟ್ಟೆ ಕಾಟ ಮಾಡ್ತಿದ್ದ ಅವನಂತೂ. ಹೇಗೋ ಮ್ಯಾನೇಜ್ ಮಾಡಿ ಇಂಡೋರ್ ಶೂಟ್ ಮುಗಿಸ್ಕೊಂಡು ನಾವು ಅಲ್ಲಿಂದ ಊಟಕ್ಕೆ ಅಂತ ವಿಳಾಡಿಸಿ ಡಿಲೈಟ್ಸ್ಗೆ ಹೋದ್ವಿ. ಅಲ್ಲಿ ನಾವು ಊಟ ಮುಗಿಸ್ಕೊಂಡು ಎಲ್ಲ ಔಟ್ಡೋರ್ ಶೂಟ್ ಎಲ್ಲಿ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಇವನು ತುಂಬ ಕಾಟ ಮಾಡ್ತಿದ್ರಿಂದ ದೂರ ಹೋದರೂ ಏನಂತ ಪ್ಲ್ಯಾನ್ ಸಕ್ಸಸ್ ಆಗೋಲ್ಲ ಅಂತ ಇಲ್ಲೇ ಎಲ್ಲರೂ ನಿಯರ್ ಬೈ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮಗೆ ಐಡಿಯಾ ಬಂದಿದ್ದು ಅಮನಿ ಪಾರ್ಕ್. ಸ್ವಲ್ಪ ಗ್ರೀನರಿ ಇದ್ದರೆ ಸಾಕು ಔಟ್ಡೋರ್ ಶೂಟ್ಗೆ, ಪಾಪು ಶೂಟ್ಗಲ್ವಾ ಅಂತ ಅಮನಿ ಪಾರ್ಕ್ ಹೋಗ್ವಿ. ಅಷ್ಟರಲ್ಲಿ ನನ್ನ ತಂಗಿನೂ ಬಂದು ನಮಗೆ ಜಾಯ್ನ್ ಆಗಿದ್ಲು. ಪಾರ್ಕ್ ಹೋಗಿ ಹ್ಯಾಂಡಿ ಸ್ಟೋರ್ ತೊಗೊಂಡೋಗಿರೋ ಒಂದಷ್ಟು ಪ್ರಾಪರ್ಟೀಸ್ ಯೂಸ್ ಮಾಡಿ ನಾವು ಅವನಿಗೆ ಶೂಟ್ ಮಾಡಿದ್ವಿ. ಅವ್ನು ತುಂಬ ಅಳ್ತಾ ಇದ್ದ. ಸೊ ಅಲ್ಲಿ ನಾವು ಅವನಿಗೆ ಒಂದು 2 ಡ್ರೆಸ್ಸಲ್ಲಿ ಅಷ್ಟೇ ಶೂಟ್ ಮಾಡೋಕ್ಕಾಗಿತ್ತು. 2 ಡ್ರೆಸ್ಸಲ್ಲಿ ಶೂಟ್ ಮಾಡಿ ನಾವು ಒಂದು ಶೂಟ್ನ ಎಂಡ್ ಮಾಡಿದ್ವಿ. ಇಲ್ಲಿಗೆ ನಮ್ಮದು ಇವತ್ತಿನ ಶೂಟ್ ಮುಗೀತು. ಸೊ ನನ್ನ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.